ಜನರ ಸಮಸ್ಯೆಗೆ ಸ್ಪಂದಿಸಿ ಮಳೆ ನೀರು ಹರಿಯಲು ಸಹಕಾರ ನೀಡಿದ ನಗರಸಭೆ ವಾರ್ಡ್ ಸಂಖ್ಯೆ 18ರ ಸದಸ್ಯ ಸಮೀವುಲ್ಲಾ ಉರ್ಫ್ ಜೋಟು. ಕೋಲಾರ ನಗರಸಭೆ ವಾರ್ಡ್ ಸಂಖ್ಯೆ 18ರ ಸದಸ್ಯ ಸಮೀವುಲ್ಲಾ ಉರ್ಫ್ ಜೋಟು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಮನ್ನಣೆ ಪಡೆದಿದ್ದಾರೆ. ಅದಕ್ಕೆ ನಿನ್ನೆ ರಾತ್ರಿ ಬಿದ್ದ ಮಳೆಗೆ ಮನೆಗಳಿಗೆ ನೀರು ನುಗ್ಗಿದ್ದು ವಿಷಯ ತಿಳಿದ ನಗರಸಭೆ ಸದಸ್ಯ ಸಮೀವುಲ್ಲಾ ಉರ್ಫ್ ಜೋಟು ರಾತ್ರಿಯೇ ನಗರಸಭೆಯ ಜೆಸಿಬಿ ಮೂಲಕ ಕಾಲುವೆ ತೆಗೆದು ನೀರು ಹೋಗಲು ಅನುಕೂಲ ಮಾಡಿಕೊಟ್ಟು ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಧ್ಯಮದವರೊಂದಿಗೆ ಸ್ಥಳೀಯರು ಮಾತನಾಡಿ, ಪ್ರಸ್ತುತ ನಮ್ಮ ವಾರ್ಡ್ನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಗರಸಭೆ ಸದಸ್ಯರು ಮಾಡಿದ್ದು, ಬಹಳಷ್ಟು ರಸ್ತೆಗಳಿಗೆ ಸಿಮೆಂಟ್ ಕಾಂಕ್ರೀಟ್ ಹಾಕಿಸಿದ್ದಾರೆ ಹಾಗೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮಳೆ ಬಂದರೆ ರಾಜ್ ಕಾಲುವೆ ನೀರು ಹರಿಯಲು ವ್ಯವಸ್ಥೆ ಮಾಡುತ್ತಿದ್ದು, ದೊಡ್ಡ ಕಾಲುವೆ ಕೆಲಸ ಆದರೆ ಬಹಳಷ್ಟು ಸಮಸ್ಯೆ ನಿವಾರಣೆ ಆಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯ ಸಮೀವುಲ್ಲಾ ಉರ್ಫ್ ಜೋಟುರವರು, ಮಳೆ ಮತ್ತು ಚರಂಡಿ ನೀರು ಸರಾಗವಾಗಿ ಹರಿಯಲು ಇಂದಿರಾನಗರದಿಂದ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿಯ ರಾಜಕಾಲುವೆಯವರೆಗೆ ಮೋರಿ ಮಾಡುತ್ತಿದ್ದು, ಮಳೆ ಕಾರಣದಿಂದ ಕೆಲಸ ನಿಲ್ಲಿಸಿದ್ದು 20 ದಿನಗಳಲ್ಲಿ ಮೋರಿ ಕೆಲಸ ಮುಗಿಯುವುದರಿಂದ ಇನ್ನು ಮುಂದೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದರು. ಸರ್ ಏನಿಲ್ಲ, ನಮ್ಮ ಶೈಷಾ ನಗರ್ ವಾರ್ಡ್ 18 ನಲ್ಲಿ ಏನಕ್ಕೆ ಬಂದಿಲ್ಲ ಅಂದ್ರೆ ನಾವು ಚಿಕ್ಕ ಹುಡುಗನಿಂದ ಇಲ್ಲಿ ಇರೋದು, ಜೀವ ಮಾಡ್ತಾ ಇದ್ದೀರಿ. ಬಟ್ ಶೈಷಾ ನಗರ್ ಅವ್ರು ಇದ್ದಾರೆ, ಈ ನಲ್ಲಿ ಕೌನ್ಸಿಲರೇ ಹಂಗ್ ಬಂದಿಲ್ಲ. ಏನಾಗಲಿ ನೋಡ್ಬೋದು ನೀವು, ಬಾರಿಶ್ ಡ್ರೈನೇಜ್ ಕೆಲಸ ಇವಾಗ ಮಳೆ ಕಾಲ ಮಾಡಿದ್ದಾರೆ. ಬಟ್ ಇದನ್ನ ಆಗ್ಬಿಡ್ತದೆ. ನೀರು ಸವಲತ್ತು ನಮ್ಮ ಶೈಷಾ ನಗರ್ಗೆ ನೀರೇ ಐತಿಲ್ಲ, ನೀರ್ದು ಇದು ಮಾಡಿದ್ದಾರೆ. ಬಟ್ ಬೇರೆ ಏನಾದ್ರು ಫೋನ್ ಮಾಡಿದ್ರೆ ರಾತ್ರಿ ಇಲ್ಲಿ ಸ್ವಲ್ಪ ಚಿರಂಡಿಗಳು ಎಲ್ಲ ಜಾಮ್ ಇತ್ತಿಲ್ಲ. ನಿಮಗೆ ಗೊತ್ತು ಕೋಲಾರ್ನಲ್ಲಿ ಹೆಂಗೆ ಅಂದರೆ 3 ಗಂಟೆಗೆ ಎಲ್ಲ ನಾವು ಹೋಗಿ ಅವ್ರಿಗೆ ಇದು ಕ್ಯಾಟ್ರಸ್ ಕಳಿಸಿ ಎಲ್ಲ ಮಾಡಿ ಎಲ್ಲ ಜನಕ್ಕೆ ಅನುಕೂಲ ಮಾಡಿ ಇಂಥ ಕೌನ್ಸಿಲರ್ಗೆ ಸಪೋರ್ಟ್ ಮಾಡಬೇಕು. ಬರೋದು ಇದು ಕೌನ್ಸಿಲರಿಂಗೆ ನಾವು ಎಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಹಾಕೋದು. ಬಟ್ ಲೈಟಿಂಗ್ದು ಹೆಂಗಿದೆ? ಲೈಟಿಂಗು ನೋಡ್ಬೋದು ಇಲ್ಲ, ನಾವು ಹೇಳೋದು ಬೈನಲ್ಲಿ ಇಲ್ವಾ, ನೀವು ನೋಡ್ಬೇಕು ಯಾವ ಏರಿಯಾನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡಲ್ಲ ಅಂತ ನೋಡ್ಬೇಕು. ಬಟ್ ಶೈಷಾ ನಗರ್ ಚಿಕ್ಕದು ಇಲ್ವಾ, ಹೊಟ್ಟೆ ತುಂಬಾ ಇರೋದು ಶೈಷಾ ನಗರ್. ಅಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಹಾರ್ಸ್ ಪವರ್ ತರ ಇರ್ಬೇಕು, ಹಂಗ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕೌನ್ಸಿಲರ್ಗಳು. ಬರ್ತಾರೆ, ಬಂದು ಮಾಡೋದು ಆದ್ಮೇಲೆ ಫೋನ್ ಎತ್ತಿ ಪಿಕಪ್ ಮಾಡಿ ಜನ ಕೇಳ್ತಾರೆ ಇಲ್ವಾ, ಅದು ಬೇಕು.